ಹಾಯ್ ಫ್ರೆಂಡ್ಸ್, ಇದರಲ್ಲಿ ಡಾಟ್ ಕೌಂಟು 5 to 5 ಮತ್ತು 4 ಡೈರೆಕ್ಷನಲ್ಲಿ ಒಂದೊಂದು ಡಾಟ್ ಇಟ್ಕೋಬೇಕು. ಈ ರಂಗೋಲಿ ನಾನು 2 ವರ್ಷನಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ವಿತೌಟ್ ಕಲರ್ಸು, ಮತ್ತೊಂದು ಕಲರ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ. ಎರಡೂ ನೀವು ಉಪಯೋಗಿಸ್ಬೋದು, ಎರಡೂ ತುಂಬ ಚೆನ್ನಾಗಿದೆ. ಮೊದಲಿಗೆ ಜಸ್ಟು ಪ್ಯೂರ್ ವೈಟ್ ರಂಗೋಲಿಯಿಂದ ಇದನ್ನು ಡ್ರಾ ಮಾಡೋಣ. ಹಾಗೆ ನೀವು ವಾಚ್ ಮಾಡ್ತಾಯಿರಿ. ಈಗ ಕಲರ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಆ ವೈಟಲ್ಲೇ ನಾವು ಆ ಚೆಕ್ಕರ್ ಬಾಕ್ಸ್ನ ಫಿಲ್ ಮಾಡ್ಕೊಡೋಣ. ಬ್ಲ್ಯಾಕು ವೈಟ್ ಥರ ಕಾಣುತ್ತೆ. ಸೊ ಅದೇ ಒಂದು ನಮಗೆ ಪ್ಯಾಟ್ರನ್ನ ಕಾಣೋದ್ರಿಂದ ನಾವು ಕಲರ್ ಹಾಕದೇ ಹೋದ್ರೂ ಅದು ಹಾಗೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಹಾಕ್ತಾ ಎಷ್ಟು ನಮಗದು ಬಾಕ್ಸ್ ತುಂಬಿಸ್ದಂಗೆಲ್ಲ ನಮಗೆ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಸೊ ಇದು ಜಸ್ಟು ಪ್ಯೂರ್ ವೈಟ್ ಪೌಡರಿಂದ ಫಸ್ಟ್ ವರ್ಷನ್ ಇದು. ರಂಗೋಲಿ ಮೊದಲು ಕಲಿಯುವಾಗ ಕೆಲವು ಮಿಸ್ಟೇಕ್ಸ್ ಆಗುತ್ತೆ, ಲೈನ್ಸು ಸರಿಯಾಗಿ ಬರೋಲ್ಲ. ಅದಕ್ಕೇನು ಬೇಸರ ಇಲ್ಲ, ಅದನ್ನು ನಾವು ಸರಿ ಮಾಡಿಕೊಂಡು ಹಾಕ್ತಾ ನಮಗೆ ಆ ಪರ್ಫೆಕ್ಷನ್ ಬರುತ್ತೆ. ಎಷ್ಟೇ ನಾವು ಚೆನ್ನಾಗಿ ಕಲಿತ್ರೂ ಕೆಲವೊಮ್ಮೆ ತಪ್ಪುಗಳಾಗುತ್ತೆ. ಹಾಗಾಗಿ ಕಲಿಯೋದನ್ನು ಮಾತ್ರ ಬಿಡಬಾರ್ದು. ಸೊ ಹಾಡ್ತಾ ರಾಗ ನರಳ್ತಾ ರೋಗ ಅನ್ನೋ ಹಾಗೆ ನಾವು ಹಾಕ್ತಾ ಆ ಪರ್ಫೆಕ್ಷನ್ನು ನಮಗೆ ಲೈನ್ಸ್ ಹಾಕೋದ್ರಲ್ಲಿ, ಫಿಲ್ ಮಾಡೋದ್ರಲ್ಲಿ, ಸಿಮೆಟ್ರಿನಲ್ಲಿ ಬರ್ತಾ ಹೋಗುತ್ತೆ. ಈಗ 4 ಸೈಡು ಲೈನ್ಸ್ ಹಾಕೋತಾ ಇದ್ದೀವಿ. ಇಲ್ಲಿ ನೀವು ಯಾವುದಾದ್ರೂ ಒಂದು ಫ್ಲವರ್ನ ಡ್ರಾ ಮಾಡ್ಬೋದು. ನಾನಿಲ್ಲಿ 4 ಸೈಡು ಲೋಟಸ್ ಹಾಕ್ತಾಯಿದ್ದೀನಿ. ಸೊ ಲೋಟಸ್ ಇಷ್ಟ ಇಲ್ಲ ಅಂದರೆ ನಿಮ್ಗೆ ಇಷ್ಟವಾದ ಒಂದು ಫ್ಲವರ್ ಡಿಸೈನ್ ಹಾಕ್ಕೊಳ್ಳಿ, ಅಥವಾ ಒಂದು ಶಂಕು ಪ್ಯಾಟ್ರನನ್ನು ಬಿಡಿಸ್ಕೊಳ್ಳಿ, ಅಥವಾ ಒಂದು ಸ್ಟಾರ್ ಹಾಕ್ಕೊಳ್ಳಿ. ಸೊ ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸೊ ಅಲ್ಲಿ ಯಾವುದನ್ನು ಬೇಕಾದರೂ ಡಿಸೈನು ನೀವು ರೀಪ್ಲೇಸ್ ಮಾಡಿದಾಗ ನಿಮಗೆ ಇನ್ನೊಂದು ವರ್ಷನ್ ರಂಗೋಲಿನೂ ಬರುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ಹೀಗೆ ರಂಗೋಲಿ ಅನ್ನೋದು ಅವರವರ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಸೊ ಅವ್ರಿಗೆ ಕಲ್ಪನೆಯಲ್ಲಿ ಒಂದು ಚಿತ್ರ ಮೂಡ್ತಾ ಹೋದರೆ ಅದನ್ನೆಲ್ಲ ನೀವಿಲ್ಲಿ ಬಿಡಿಸ್ತಾ ಹೋಗ್ಬೋದು. ನೋಡಿ, ಈಗ ಆಲ್ಮೋಸ್ಟು ರಂಗೋಲಿ ಕಂಪ್ಲೀಟ್ ಆಗ್ತಾಯಿದೆ. ಸೊ ಜಸ್ಟ್ ವೈಟಲ್ಲೇ ನಿಮಗೆ ಒಂದು ಸುಂದರವಾದ ರಂಗೋಲಿ, ಇಲ್ಲಿ ಒಂದು ಚಿತ್ರ ಒಂದು ಅರಳಿದೆ. ಸೊ ಹಾಗೆ ಸುತ್ತಲೂ ಏನು ನಾವು ರೌಂಡ್ ಡಿಸೈನ್ ಹಾಕಿದ್ದೀವಿ ಅಲ್ಲೆಲ್ಲ ಸುತ್ತಲೂ ಒಂದು ಸಣ್ಣ ಡಾಟ್ಸ್ ಇಟ್ಟರೆ ಅದು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೋಡ್ತಾ ಇದ್ರಲ್ಲ ಈಗ. ಸೊ ಇದು ನಿಮ್ಮ ಫಸ್ಟ್ ವರ್ಷನ್ನು ಪ್ಯೂರ್ ವೈಟ್ ಪೌಡರಿಂದ ಇದು ಒಂದು ಸುಂದರ ರಂಗೋಲಿ ಆಯಿತು. ಸೊ ನಾವು ನೆಕ್ಸ್ಟು ಇನ್ನೊಂದು ಇದೇ ಒಂದು ರಂಗೋಲಿಗೆ ಕಲರ್ಸ್ ಹಾಕಿದಾಗ ನಮಗೆ ಇನ್ನೊಂದು ರೀತಿಯ ರಂಗೋಲಿ, ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿರುವಂಥ ರಂಗೋಲಿ ಕಾಣುತ್ತೆ. ಮೊದಲನೇದು ಕ್ಲಾಸಿಕ್ ಆಗಿರುತ್ತೆ, ಎರಡನೇದು ಅಟ್ರಾಕ್ಟಿವ್ ಆಗಿರುತ್ತೆ. ಈಗ ನೋಡಿ, ಕಲರ್ಸ್ ಫಿಲ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಇಷ್ಟವಾದ ಬಣ್ಣ ತೊಗೊಳ್ಳಿ, ಅದನ್ನು ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ಫಿಲ್ ಮಾಡ್ತಾ ಹೋಗಿ. ತಾವರೆ ಹೋಗಿರ್ಬೋದು, ಆ ಒಳಗಡೆ ಚಕ್ಕರ್ ಬಾಕ್ಸ್ಗಳಿಗೆಲ್ಲ ನಾವು ಕಲರ್ ಫಿಲ್ ಮಾಡಿಕೊಂಡ್ರೆ ಸೊ ನಮ್ಗೆ ಅದು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಕೆಲವರಿಗೆ ಏನಾಗುತ್ತೆ, ಜಸ್ಟ್ ವೈಟೇ ಇಷ್ಟ ಆಗುತ್ತೆ, ಕೆಲವರಿಗೆ ಕಲರ್ಸ್ ಇಷ್ಟ ಆಗುತ್ತೆ. ಸೊ ಎರಡೂ ಪ್ಯಾಟ್ರನಲ್ಲೂ ಎರಡೂ ರಂಗೋಲಿಗಳು ತುಂಬ ಸುಂದರವಾಗಿ ಕಾಣುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು. ಸೊ ವಾಚ್ ಮಾಡ್ತಾಯಿರಿ, ಮತ್ತೊಂದು ಕಲರ್ಫುಲ್ ರಂಗೋಲಿ ನಿಮ್ಮ ಮುಂದೆ ಬರುತ್ತೆ. ಸೊ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚುಕ್ಕಿ ಚಾನಲಿಂದ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್.